ಒಬ್ರು ಹೇಳಿದ್ರು. ಅದನ್ನು ಒಬ್ಬರು ಒಳಗಡೆ ಹೋಗಿ ಅದನ್ನ ತೊಗೊಂಬಂದಿದ್ದಾರೆ ಅಂತೇಳಿನೂ ನಮಗೆ ಹೇಳಿದ್ರು. ಅದನ್ನ ನಾವು ನೋಡಿದ್ದೀವಿ, ಬಟ್ ಅದನ್ನ ನಮ್ಮ ಕೈ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಬಟ್ ನಾನು ಟ್ರೈ ಮಾಡ್ತೀನಿ. ನಿಮ್ಗೆ ಅದೇನಾದರೂ ಮುಂಚೆನೇ ಏನಾದ್ರು ಸಿಕ್ಕಿದ್ರೆ ನಾನು ನಿಮ್ಗೆ ಹೇಳ್ತೀನಿ. ಬಟ್ ನೀವೆಲ್ಲರೂ ಬರೋಂಗಿದ್ರೆ ಒಂದು ಸತಿ ಅದು ಗ್ಯಾಂಗಾಗಿ ಬಂದರೆ ಚೆನ್ನಾಗಿರುತ್ತೆ. ಅದು ಗ್ಯಾಂಗಾಗಿ ಬಂದರೆ ಫ್ರೆಂಡ್ಸ್ ಎಲ್ಲರೂ ಇರ್ತಾರೆ, ಒಂದು ಸ್ವಲ್ಪ ಜಾಲಿ ಇರುತ್ತೆ. ಆಟೋಮೆಟಿಕಾಗಿ ನಾವು ನಡ್ಕೊಂಡು ಹೋಗ್ಬೋದು, ಮಾತಾಡ್ಕೊಂಡು ಹೋಗ್ಬೋದು. ಯಾಕಂದರೆ ನಾವು ಎಷ್ಟು ದೂರ ಹತ್ತಿದ್ರೂ ನಮಗೆ ಟೈಮ್ ಪಾಸ್ ಅನ್ನೋ ಬೇಗ ಹೋಗ್ಬಿಡುತ್ತೆ. ಇಷ್ಟು ದೂರ ನಡ್ಕೊಂಡು ಬಂದಿದ್ದು ಅಂತ ಗೊತ್ತಾಗಲ್ಲ. ಆ ಥರ ನೀವು ಒಂದು ಸತಿ ಟ್ರೈ ಮಾಡಿ. ಬಟ್ ನೀವು ಇಲ್ಲೆಲ್ಲ ಬರ್ಬೇಕಂದ್ರೆ ಒಂದು ಸತಿ ಮನೇಲಿ ಪರ್ಮಿಷನ್ ತೊಗೊಂಡು ಪರ್ಮಿಷನ್ ತೊಗೊಂಡು ಬಂದರೆ ನಿಮ್ಗೆ ಇನ್ನೂ ಸ್ವಲ್ಪ ಈಸಿ ಇರುತ್ತೆ. ಬಟ್ ಹೋದ್ರೇನು ಈ ಥರ ಹೋಗ್ತಿದ್ದೀವಿ, ಈ ಟೈಮ್ಗೆ ಇಲ್ಲಿದ್ದೀವಿ ಅಂತ ಹೇಳಿ ಅಪ್ಡೇಟ್ ಕಂಟಿನ್ಯೂಸ್ ಮನೆಗೆ ಬಂದು ಅಪ್ಡೇಟ್ ಮಾಡ್ತಾನೆ ಇರಿ. ಯಾಕಂದರೆ ಇಷ್ಟು ದೊಡ್ಡ ನಾವು ಬೆಟ್ಟ ಹತ್ತಬೇಕಾದ್ರೆ ಸಮ್ಟೈಮ್ ನಮಗೆ ಟವರ್ ಸಿಗ್ಬೋದು, ಟವರ್ ಸಿಗದೆ ಹೋಗ್ಬೋದು, ಏನೋ ಒಂದು ಸ್ವಲ್ಪ ತೊಂದರೆ ಆಗ್ಬೋದು. ಆ ತೊಂದರೆಯಿಂದ ನಾವು ಎಲ್ಲಿದ್ದೀವಿ ಅಂದ್ಬಿಟ್ಟು ಮನೆಗಂತೂ ಅವಾಗವಾಗ ಅಪ್ಡೇಟ್ ಮಾಡ್ತಾನೆ ಇರಿ. ಅವಾಗವಾಗ ಅಂತಂದರೆ ಈಗ ನಾನು ಈ ಥರ ಸಿದ್ಧರ ಬೆಟ್ಟಕ್ಕೆ ಬಂದಿದ್ದೀನಿ, ಈಗ ಮೇಲ್ಗಡೆ